ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ ಯಾಕೆಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತದೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ ಮಾಡ್ಕೊಳ್ತಿದ್ದಾರೆ. ಅದೇ ಇನ್ನೂ ಕೂಡ ಮಾಧ್ಯಮದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳಲೇ ಇಲ್ಲ ನಾನು ಅಂತ ಹೇಳ್ತಾ. ಇದೆಲ್ಲ ಕ್ಯಾಚ್ ಔಟ್ ಇದೆ. ಈಗ ಇದು ರೆಕಾರ್ಡಲ್ಲಿ ಔಟ್ ಇದೆ. 100 ವರ್ಷ ಹೋದರೂ ಇದು ಹೀಗೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದೇಶದ ಜನ ಇವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಖರ್ಗೆ ಮುಂದೆ ಚುನಾವಣೆ ಕಲಬುರಗಿ ಕಡೆ ಬರೋಕ್ಕೆ ಆಗಲ್ಲ. ಅವರು ಬರೋಕ್ಕೆ ಆಗಲ್ಲ. ಇನ್ನು ಕಲಬುರಗಿಯಲ್ಲಿ ಅವರು ಸೋತಂಗೆ. ಇನ್ನು ಬಂದರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರೆ. ಸರ್, ಆಮೇಲೆ ಈಗ ಮುಸ್ಲಿಂ ಅವರು ಮೌಲ್ವಿಗಳೆಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅವ್ರನ್ನ ಅಮಾನತನ್ನು ಹಿಂಪಡೆದುಕೊಳ್ಳದೆ ಇದ್ರೆ ನಾವು ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಇನ್ನಾದರೂ ಮುಸ್ಲಿಮರಿಗೆ ಕಾಂಗ್ರೆಸ್ ಏನು ಅವರೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಕಾಂಗ್ರೆಸ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಇಷ್ಟು ದಿನ ಏನು ಹೇಳ್ತಾ ಇದ್ರು, BJP ಕಾಯಂಗೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂತ ಇದ್ರು. ಈಗ ಕಾಂಗ್ರೆಸ್ ಒಂದು ರೀತಿ ಸ್ಲೋ ಪಾಯ್ಸನ್ ಅನ್ನೋದು ಈಗ ಅರ್ಥ ಆಗಿದೆ ಮುಸ್ಲಿಂ ಬಾಂಧವರಿಗೆ. ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಈ ಮೋಸ ಮಾಡುವಂಥದ್ದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಮುಸ್ಲಿಂ ಬಾಂಧವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ದೃಷ್ಟಿಯಿಂದ ಆ ಒಂದು ತೀರ್ಮಾನಕ್ಕೆ ಮುಸ್ಲಿಮರು ಬರಬೇಕು. ದೇಶದಲ್ಲಿ ಇವತ್ತು ಮುಸ್ಲಿಮಾನರನ್ನು ಯಾವ ರೀತಿ ಕಾಂಗ್ರೆಸ್ ನಡೆ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಸ್ಲಿಂ ಬಾಂಧವರು ಇನ್ನಾದ್ರೂ ಕಾಂಗ್ರೆಸ್ಸಿನ ಈ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ರಿಯಾಕ್ಷನ್ ಅಷ್ಟೇ ತೀಕ್ಷ್ಣವಾಗಿರಬೇಕು ಅನ್ನೋದು ನನ್ನ ಬಯಕೆ. ಸರ್, ಆಮೇಲೆ